ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ. ಬ್ರಹ್ಮ ಋಷಿ ಆದಗಿಂದಾಡು ವಿಶ್ವಾಮಿತ್ರರು ಮಹರ್ಷಿ ವಸಿಷ್ಠರ ಮೇಲಾಡುವ ಕೋಪ ವೆರುಪು ಎಲ್ಲಾವ ಬುಟ್ಟು ತುಂಬಿದ ಗವದೋಗೆ ಉಲಗನ ಒಳ್ಳಿತ್ತುಗಾಯ್ತಾ ಎಲ್ಲಾವನ ಮಾಡುದುಂದು ಲೋಕಕ್ಷೇಮ ಸರ್ವಲೋಕ ಹಿತಂ ಅತ್ತೆಂದು ಏಗುವ ಆ ಸಂಕಲ್ಪವ ಎತ್ತಿದರು. ಒಂದೊಂದು ಆಶ್ರಮಗೋಯಿ ಋಷಿಗಳಿಗೂ ಮುನಿವರುಗಳಿಗೂ ವೇದವು ವೇದ ಭಕ್ತಿಯವು ಗಾಯತ್ರಿ ಮಂತ್ರವು ಏಗಿ ಕೊಟ್ಟರು. ಎಲ್ಲಾಗೂ ಸನ್ಯಾಸಿ ದೀಕ್ಷೆಯು ಕೊಟ್ಟರು. ಅವಕ್ಕಗ ಉಯರ್ந்த ಸತ್ಯವು ಉಣರ್ತಿದ್ರು. ಬ್ರಹ್ಮಜ್ಞಾನವ ಅಳೆದಿಂದಾಡು ಒಂದು ಆತ್ಮ ಉಲಗ ಪತ್ತಿ ಕವಲಪಡಾದೆ ಅಮೈದಿಯ ದೇವ್ರನ್ನ ಉಣರ್ವದೋಗಿಯೂ ಇರಾಕು. ಅದೇ ಸಮಯದೋಗೆ ತನಗ ಸಿಕ್ಕಿದ ಬ್ರಹ್ಮಜ್ಞಾನ ಎಲ್ಲಾಗೂ ಸಿಕ್ಕದೊಂದು ಅದುಗಾಯಿ ಎಲ್ಲಾವ ಉರುವಾಕುವ ಆ ಕಾರ್ಯವು ಒಡಂಬನೋಗೆ ಉಸುರಡುನಗಟ್ಟವು ಮಾಡಾಕು. ಎರಡಾವುದು ದಾರಿಯ ಬ್ರಹ್ಮಋಷಿಯಾದ ವಿಶ್ವಾಮಿತ್ರರು ತೇರ್ಂದೆತ್ತಿ ಅದನ್ನ ತನ್ನ ವಜ್ರ ಸಂಕಲ್ಪಾಂದು ಏಗುವ ಆ ವಾಳ್ಕೆಯ ಕುರಿಕೋಳ ಮಾಡಿ ನಡೆದು ಬಂದರು. ನೆರೆಯ ಕ್ಷತ್ರಿಯ ರಾಜರುಗಳ್ಗ ಅವಕರ ಗರ್ವಾಂಬ ಅಹಂಕಾರವ ಅಡುಕುದುಗ ಸೋದನೆಯೂ ಕೊಟ್ಟರು. ಅದನ್ನ ಒಂದು ಉದಾಹರಣವ ರಾಜ ಹರಿಶ್ಚಂದ್ರನ ಕಥೆಯ ನಂಗೆ ಹೇಗಾಕು. ಬ್ರಹ್ಮಋಷಿ ವಿಶ್ವಾಮಿತ್ರರು ವಸಿಷ್ಠರನ್ನ ತನ್ನ ಮಾನಸಿಕ ಗುರುವ ಎತ್ತಿ ತನ್ನ ಗುರು ಎತ್ತೆ ಗುರುಕುಲ ಕಲ್ವಿಯ ವೇದಾಂತ ಉಪದೇಶವ ನಿತ್ಯ ಅಗ್ನಿಹೋತ್ರವ ಆಯುರ್ವೇದವ ಧನುರ್ವೇದವ ಎಲ್ಲ ಶಿಷ್ಯರುಗಳಿಗ ಹೇಗೆ ಕೊಟ್ಟರೋ ಅದೇ ಮಾಕೆ ಒಂದೊಂದು ಎಡೆಗೂ ಹೋಗಿ ಎಲ್ಲಾವ ಮೋಕ್ಷಗಾಯಿ ತಯಾರು ಮಾಡಿದರು. ಮಣ್ಣ ಬುಟ್ಲೆ ಮಡಕೆ ಇಲ್ಲೇ ನಿನ್ನವ ಬುಟ್ಲೆ ದೇವರಿಲ್ಲೇ ತಂದು ಒಲಗಗ ಉಯರ್ந்த ಸತ್ಯವ ಹೇಗಿದ ಪಡುಗುಕುಲ ಮಕ್ಕವೇ. ನಾಯಿಗ ಈ ತುಂಬಿದ ಗವದ ಸ್ವಾಮಿ ವಿಶ್ವಾಮಿತ್ರರನ್ನ ಸಂಕಲ್ಪವ ಪತ್ತಿ ಇನ್ನೂ ಅಪ್ಪರ ಮಾತಾಡಿನೇ. ತುಂಬ ಸಂತೋಷ. ಪೂರ್ಣ ಆಶೀರ್ವಾದ.